ಏನು ಇಷ್ಟು ದಿನ ಒಂದು ವಿಚಾರಣೆ ಮಾಡಿಬಿಟ್ಟು ಮಹಜರು ಮಾಡಿಬಿಟ್ಟು ತನಿಖೆ ಮಾಡಿಬಿಟ್ಟು ಸುಮಾರು 180 ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕಠಿಣ ಶಿಕ್ಷೆ ಆಗುತ್ತೆ. ಐ ವಿಟ್ನೆಸ್ ಅಂತ ಏನು ಕರಿತೀವಿ, ಕಣ್ಣಾರೆ ನೋಡಿದಂಥ 8 ಜನ ಸಾಕ್ಷಿಗಳನ್ನ ಪೊಲೀಸರು ಆಲ್ರೆಡಿ ತನಿಖೆ ಮಾಡ್ತಾ ಇದ್ದಾರಂತೆ. ಇವರೇ ಹೊಡೆದಿದ್ದಾರೆ ಅಂತ ನೋಡಿದ್ದೀರಾ, ಇವರೇ ಸಾಯಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ, ಇವರಲ್ಲಿದ್ದರು ಅಂತ ನಿಮ್ಗೆ ಗೊತ್ತಾ? ಅದು ಬಿಟ್ಟರೆ ಆರೋಪಿಗಳು ತಪ್ಪೊಪ್ಕೊಂಡಿರೋದು, ಹೌದು ಸ್ವಾಮಿ ನಾವಿಲ್ಲಿದ್ವಿ, ನಮ್ಮ ಜೊತೆ ಇಂಥವ್ರು ಇದ್ದರು, ಇವ್ರು ಹೇಳಿದ್ಕೆ ನಾವು ಬಂದ್ವಿ, ನಾವು ಹೇಳಿದ್ಕೆ ಇವರು ಬಂದರು. ದಟ್ ಇಸ್ ದ ಫೈನಲ್ ಸ್ಟೇಟ್ಮೆಂಟ್. ನೀವು ಒಂದ್ಸಲ 164 ಹೇಳಿಕೆನ ಜಡ್ಜ್ ಮುಂದೆ ಕೊಟ್ಟರೆ ದಟ್ ಇಸ್ ದ ಫೈನಲ್. ಶಿಕ್ಷೆ ಏನೇ ಆಗ್ಬೋದು, ಬಟ್ ಆದರೆ 100% ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ. ಬೇಲ್ ಮುಖಾಂತರ ದರ್ಶನ್ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಸುಮಾರು ಹಾಗೂ ಆರೋಪಿಗಳು 12 ದಿನ ಪೊಲೀಸ್ ಕಸ್ಟಡಿನ ಮುಗಿಸಿ ಎಲ್ಲ ಆಗಿ ಈಗ ಜೈಲಿಗೆ ಹೋಗಿದ್ದಾರೆ. ಹೋಗಿ 2ನೇ ದಿನ. ಬಟ್ ಆದರೆ ಆರೋಪಿಗಳು ಸಾಕಷ್ಟು ವಿಚಾರಗಳನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ಪ್ರತಿಯೊಬ್ಬ ಆರೋಪಿಗಳ ಹೇಳಿಕೆನ ಪಡೆದುಕೊಂಡು ಅದನ್ನು ಜಡ್ಜ್ ಮುಂದೆ ಇಟ್ಟು ಎಲ್ಲರೂ ಸದ್ಯಕ್ಕೆ ನ್ಯಾಯಾಂಗ ಬಂಧನ ಅಂದ್ಬಿಟ್ಟು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಇದಾದಮೇಲೆ ಪೊಲೀಸರು ಚಾರ್ಜ್ ಶೀಟ್ ಅನ್ನೋದನ್ನ ಫೈಲ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿಗಳು ಮಾಡ್ತಾ ಇದ್ದಾರೆ. ಸೊ ಆಯಿತು, ಆರೋಪಿಗಳೆಲ್ಲ ಇನ್ವೆಸ್ಟಿಗೇಷನ್ ಆಯಿತು, ಜೈಲಿಗೆ ಕಳಿಸಿದ್ರು. ಇನ್ನೇನು ಇಷ್ಟು ದಿನ ಏನು ಸಿಕ್ಕಿತ್ತು ಹೇಳಿಕೆಗಳು ಅಥವಾ ಏನು ವಿಷಯ ಕೇಳ್ತಾ ಇದ್ವಿ ಅಷ್ಟೇ ಅಂದ್ಕೊಂಡಿದ್ರೆ, ಈಗ ಒಂದು ಹೊಸ ವಿಷಯ, ಒಂದು ಶಾಕಿಂಗ್ ಅಂತ ಅಂದರೆ, ಏನು ಇಷ್ಟು ದಿನ ಒಂದು ವಿಚಾರಣೆ ಮಾಡಿಬಿಟ್ಟು ಮಹಜರು ಮಾಡಿಬಿಟ್ಟು ತನಿಖೆ ಮಾಡಿಬಿಟ್ಟು ಸುಮಾರು 180 ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಸಾಕ್ಷಿಗಳು ಅಂತ ಅಂದಾಗ ಆರೋಪಿಗಳ ಬಟ್ಟೆಯಿಂದ ಹಿಡಿದು, ಬೆಲ್ಟಿಂದ ಹಿಡಿದು, ಶೂಸಿಂದ ಹಿಡಿದು, ಬಳಸಿದ ವೆಹಿಕಲ್ಗಳಿಂದ ಹಿಡಿದು, ಫೋನಿಂದ ಹಿಡಿದು, ಆ ಫೋನ್ CDR ಇಂದ ಹಿಡಿದು, ಲೊಕೇಶನಿಂದ ಹಿಡಿದು, ಆ್ಯಂಡ್ ಜೊತೆಗೆ ಆ ದಿನ ಒಂದು ವೇಳೆ ಆರೋಪಿಗಳು ಭಾಗಿಯಾದ ಸ್ಥಳದಲ್ಲಿರುವಂಥ ಬಾಟಲ್ಗಳಿಂದ ಹಿಡಿದು, ಗ್ಲಾಸಿಂದ ಹಿಡಿದು, ತಟ್ಟೆಯಿಂದ ಹಿಡಿದು, ಫಿಂಗರ್ ಪ್ರಿಂಟಿಗೋಸ್ಕರ ಈ ರೀತಿ ಸುಮಾರು 180 ಸಾಕ್ಷಿಗಳನ್ನ ತನಿಖೆ ಮಾಡಿ ಮಹಜರು ಮಾಡಿ ವಶಪಡಿಸ್ಕೊಂಡು ಅದನ್ನೆಲ್ಲ ಜಡ್ಜ್ ಮುಂದೆ ಇಟ್ಬಿಟ್ಟು ಸದ್ಯಕ್ಕೆ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಇಷ್ಟಾದ ಮೇಲೆ ಪೊಲೀಸರು ಬರೀ ಚಾರ್ಜ್ ಶೀಟ್ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಸುಳ್ಳು. ನೆಕ್ಸ್ಟು ಏನು ಅಂತ ಅಂದರೆ, ಈಗ ಸದ್ಯಕ್ಕೆ ಈ ಕೇಸ್ನ ಕಣ್ಣಾರೆ ನೋಡಿದಂಥವ್ರು, ಅಂದರೆ ಏನು ಈ ಘಟನೆ ನಡೀತು ಅದನ್ನು ಪ್ರತ್ಯಕ್ಷದರ್ಶಿಗಳು ಅಂತ, ಐ ವಿಟ್ನೆಸ್ ಅಂತ ಏನು ಕರಿತೀವಿ, ಕಣ್ಣಾರೆ ನೋಡಿದಂಥ 8 ಜನ ಸಾಕ್ಷಿಗಳನ್ನ ಪೊಲೀಸರು ಆಲ್ರೆಡಿ ತನಿಖೆ ಮಾಡ್ತಾ ಇದ್ದಾರಂತೆ. ಅಂದರೆ ಈ ಘಟನೆ ಏನು ನಡೀತು, ಅವತ್ತು ರೇಣುಕಾಸ್ವಾಮಿ ಹತ್ಯೆನ ಅವನ್ನ ಕರ್ಕೊಂಬಂದು ಕಿಡ್ನಾಪ್ ಮಾಡ್ಕೊಂಬಂದು ಆ ಶೆಡ್ಡಿಗೆ ಕರ್ಕೊಂಡೋಗಿ ಆ ಶೆಡ್ಡು ಒಳಗಡೆ ಏನು ನಡೀತು ಅಂದರೆ, ಸಾಕಷ್ಟು ಜನ ಒಂದು ಪ್ರಶ್ನೆ ಇರುತ್ತೆ, ಇವರೇ ಹೊಡೆದಿದ್ದಾರೆ ಅಂತ ನೋಡಿದ್ದೀರಾ, ಇವರೇ ಸಾಯಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ, ಇವರಲ್ಲಿದ್ದರು ಅಂತ ನಿಮ್ಗೆ ಗೊತ್ತಾ? ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು, ಹೌದು ಅಲ್ಲಿ ಇವರ ಮೊಬೈಲ್ ಟವರ್ ಇಲ್ಲಿತ್ತು, ಸೊ ಈ CDR ತೆಗೆದು ನೋಡಿದಾಗ ಅವ್ರಿಗೊಂದು ಸಂಭಾಷಣೆ ಆಗಿತ್ತು, ಈ ಟವರ್ ಲೊಕೇಶನ್ ಇಷ್ಟು ಮೊಬೈಲ್ಗಳಿದ್ವು, ಈ ಮೊಬೈಲ್ ಇವ್ರಿಗೆ ಸಂಬಂಧಪಟ್ಟಿದ್ದು, ಇವ್ರ ಹೆಸರಿದೆ, ಸೊ ಆ ವ್ಯಕ್ತಿ ಅಲ್ಲಿದ್ದರು ಅಂತ. ಅದು ಬಿಟ್ಟರೆ ದಾಖಲೆ CC ಕ್ಯಾಮ್ರಾ ದಾಖಲೆ ಅಂತ ಕರಿತೀವಿ, ಆ CCTVಯಲ್ಲಿರೋ ಒಂದು ವಿಡಿಯೋ. ಅದು ಬಿಟ್ಟರೆ ಆರೋಪಿಗಳು ತಪ್ಪೊಪ್ಕೊಂಡಿರೋದು, ಹೌದು ಸ್ವಾಮಿ ನಾವಿಲ್ಲಿದ್ವಿ, ನಮ್ಮ ಜೊತೆ ಇಂಥವ್ರು ಇದ್ದರು, ಇವ್ರು ಹೇಳಿದ್ಕೆ ನಾವು ಬಂದ್ವಿ, ನಾವು ಹೇಳಿದ್ಕೆ ಇವ್ರು ಬಂದರು, ಇವ್ರು ಹೀಗೆ ಮಾಡಿದ್ರು, ನಾವು ಹೀಗೆ ಮಾಡಿದ್ವಿ, ಇದು ಆರೋಪಿಗಳ ಹೇಳಿಕೆ. ಅದು ಬಿಟ್ಟು ಐ ವಿಟ್ನೆಸ್ ಅಂದರೆ ಪ್ರತ್ಯಕ್ಷದರ್ಶಿಗಳು, ಹೌದು ನಾನು ಇಲ್ಲಿದ್ದೆ, ನನ್ನ ಕಣ್ಣೆದುರುಗಡೆ ಇಂಥವರೆಲ್ಲ ಇದ್ದರು, ಇಂಥವ್ರು ಹೀಗೀಗೆ ಮಾಡಿದ್ರು ಅನ್ನೋ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಗೊತ್ತಾ. ಅದು ಕೇಸಲ್ಲಿ ತುಂಬ ಮುಖ್ಯ ಆಗುತ್ತೆ, ಕೇಸು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಪೊಲೀಸರು ಇವಾಗ ಸದ್ಯಕ್ಕೆ ಆ ರೀತಿಯ 8 ಜನ ಐ ವಿಟ್ನೆಸ್ಗಳನ್ನ ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ತನಿಖೆ ಮುಗಿಸಿ ಜಡ್ಜ್ ಮುಂದೆ ಅವರಿಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಅವ್ರು ಯಾರು ಅಂತ ಅಂದರೆ, ಏನು ಪಟ್ಟಣಗೆರೆ ಶೆಡ್ ಏನಿದೆಯಲ್ಲ, ಶೆಡ್ಡಿನ ವಾಚ್ಮ್ಯಾನು, ಆತ ಏನು ನೋಡ್ದ ಅವತ್ತಿನ ದಿನ, ಆತ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ಯಾವ ಘಟನೆನ ಅವ್ರು ನೋಡಿದ್ದಾರೆ, ಯಾರ್ಯಾರು ಬಂದಿರೋದು ನೋಡಿದ್ದಾರೆ, ಯಾರ್ಯಾರು ಹೋಗಿರೋದು ನೋಡಿದ್ದಾರೆ, ಈ ಆರೋಪಿಗಳು ಏನು ವಿಷಯಗಳು ಹೇಳಿದ್ರು ಆ್ಯಂಡ್ ಈ ಸಾಕ್ಷಿ ಏನು ಹೇಳ್ದ, ಎರಡಕ್ಕೂ ಹೊಂದಾಣಿಕೆ ಆಗುತ್ತಾ, ಅಥವಾ ಅವ್ರು ಹೇಳ್ದೇ ಇರೋ ವಿಚಾರಗಳನ್ನ ಈತ ಏನಾದರೂ ಬಹಿರಂಗ ಪಡಿಸ್ತಾ ಇದ್ದಾನ, ಹೊಸ ವಿಷಯಗಳೇನಾದರೂ. ಸೊ ಇದನ್ನೆಲ್ಲದನ್ನೂ ಆಲ್ರೆಡಿ ತನಿಖೆ ಮಾಡಿ ವಾಚ್ಮ್ಯಾನ್ ಹತ್ರ ಹೇಳಿಕೆ ಪಡ್ಕೊಂಡಿದ್ದಾರೆ. ಬರೀ ಹೇಳಿಕೆ ಪಡ್ಕೊಳೋದು ಮಾತ್ರ ಅಲ್ಲ, ಹೇಳಿಕೆ ಪಡ್ಕೊಬೇಕಾದ್ರೆ ಒಂದು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊತಾರೆ, ಮಾಡಿಕೊಂಡು ನಾಳೆ ಅದನ್ನು ಜಡ್ಜ್ ಮುಂದೆ ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ. ಬಟ್ ಆದರೆ ಇಂಥ ಕೇಸ್ಗಳಲ್ಲಿ CRPC 164 ಹೇಳಿಕೆ ಅಂತ ಕರೀತಾರೆ. ಏನಪ್ಪ ಅಂತ ಅಂದರೆ, ಏನು ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಇಲ್ಲ ಆರೋಪಿಗಳಾಗಿರ್ಬೋದು, ಅವ್ರನ್ನ ನೇರವಾಗಿ ಜಡ್ಜ್ ಮುಂದೆ ಕೂರಿಸ್ಬಿಟ್ಟು
ಆತ ಏನು ನೋಡಿದ್ದಾನೆ ಅಥವಾ ಏನು ಮಾಡಿದ್ದಾನೆ ಅನ್ನೋ ಒಂದು ಆರೋಪನ ಜಡ್ಜ್ ಮುಂದೆ, ವಿಡಿಯೋ ರೆಕಾರ್ಡಿಂಗ್ ಅಲ್ಲ, ಜಡ್ಜ್ ಮುಂದೆ ಹೇಳಿಸುವಂಥದ್ದು. ಅದಕ್ಕೆ 164 ಹೇಳಿಕೆ ಅಂತಾರೆ. ಇದು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ ಅಂದರೆ, ನೀವು ಒಂದು ಬಾರಿ ಒಂದು ಸ್ಟೇಟ್ಮೆಂಟ್ನ ಜಡ್ಜ್ ಮುಂದೆ ಕೂತು ಕೊಟ್ಟರೆ, ನಾನು ಹೀಗೀಗಿತ್ತು, ಹೀಗಾಯಿತು, ಹೀಗೀಗೆ ನೋಡಿದೆ, ಈ ರೀತಿ ವ್ಯಕ್ತಿ ಇದ್ರು, ಹೀಗಿತ್ತು ಅಂದರೆ ಅದನ್ನು ನೆಕ್ಸ್ಟು ಯಾವುದೇ ಕಾರಣಕ್ಕೂ ಬದಲು ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಫೈನಲ್ ಸ್ಟೇಟ್ಮೆಂಟ್. ನೀವು ಒಂದು ಸಲ 164 ಹೇಳಿಕೆನ ಜಡ್ಜ್ ಮುಂದೆ ಕೊಟ್ಟರೆ ದಟ್ ಈಸ್ ದ ಫೈನಲ್. ಜಡ್ಜು ಅದನ್ನು ಸತ್ಯ ಅಂತ ಉಳಿದ ಸಾಕ್ಷಿಗಳ ಪ್ರಕಾರ ಫೈನಲ್ ಮಾಡಿಬಿಟ್ಟು ಆ ಹೇಳಿಕೆನ ಕನ್ಸಿಡರ್ ಮಾಡ್ತಾರೆ. ಆ ರೀತಿ ಆ ಶೆಡ್ಡಿನ, ಪಟ್ಟಣಗೆರೆ ಶೆಡ್ಡಿನ ವಾಚ್ಮ್ಯಾನ್ ಏನಿದ್ದಾರೆ, ವಾಚ್ಮ್ಯಾನ್ ಈಗ ಆಲ್ರೆಡಿ ಆ ಹೇಳಿಕೆನ 164 ಹೇಳಿಕೆನ ಜಡ್ಜ್ ಮುಂದೆ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನೂ 7 ಜನ ಇದ್ದಾರಂತೆ. ಆ 7 ಜನ ಯಾರಂದರೆ ಅಲ್ಲಿ ಕೆಲಸ ಮಾಡೋಂಥವ್ರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬೇರೆಯವರು ಅಲ್ಲಿ ಬಂದು ಹೋಗಿರೋರಾಗಿರ್ಬೋದು. ಅವ್ರು ಯಾರು ಅಂತ ಇನ್ನೂ ವಿಷಯ ರಿವೀಲ್ ಆಗಿಲ್ಲ. ಬಟ್ ಆದರೆ ಇನ್ನೂ 7 ಜನರ ತನಿಖೆ ನಡೀತಾ ಇದೆ. ಇದನ್ನೆಲ್ಲ ಜೈಲಿಗೆ ಕಳಿಸಿದ ಕೂಡಲೇ, ಆರೋಪಿಗಳು ಹೊರಡೆ ಹೋಗಿದ್ದ ಕೂಡಲೇ ನಾವು ಏನು ತಿಳ್ಕೊಂಡ್ವಿ ಅಥವಾ ಏನು ನೋಡಿದ್ವಿ ಇಷ್ಟು ದಿನ ಅಷ್ಟಕ್ಕೆ ಮುಗೀತು ಅಂದ್ಕೊಂಡಿದ್ವಿ. ಬಟ್ ಆದರೆ ಒಳಗಡೆ ಪೊಲೀಸವರ ತನಿಖೆ ಇನ್ನೂ ಮುಗ್ದಿಲ್ಲ. ಆರೋಪಿಗಳನ್ನ ಅವ್ರು ವಿಚಾರಣೆ ಮಾಡಿದ್ದಾಯಿತು, ಆರೋಪಿಗಳಿಂದ ಹೇಳಿಕೆ ಪಡೆದಿದ್ದಾಯಿತು, ಆರೋಪಿಗಳು ಎಲ್ಲೆಲ್ಲಿ ಹೋಗಿದ್ರು, ಏನು ಮಾಡಿದ್ರು ಅಲ್ಲೆಲ್ಲ ಹೋಗಿ ಪರಿಶೀಲನೆ ಮಾಡಿ ಮಹಜರ್ ಮಾಡಿಬಿಟ್ಟು ಅಲ್ಲಿರೋ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಬೇರೆ ಬೇರೆ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾರೆ. ಅಂದರೆ ಈ 164 ಹೇಳಿಕೆ ಒಂದು ವೇಳೆ ಇವರು ಕಲೆಕ್ಟ್ ಮಾಡಿರೋ ಅಥವಾ ಇವರಿಗೆ ಸಿಕ್ಕಿರುವಂಥ ಪ್ರತ್ಯಕ್ಷದರ್ಶಿಗಳು ಏನಿದ್ದಾರೆ 8 ಜನ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟು, ಆ ಹೇಳಿಕೆಯಲ್ಲಿ ನಿಜವಾಗ್ಲೂ ಇಲ್ಲಿರುವ ಆರೋಪಿಗಳು ಅಪರಾಧಿಗಳು ಅಂತ ಸಾಬೀತು ಮಾಡುವಂಥ ಪರಿಸ್ಥಿತಿ ಬಂತು ಅಂದರೆ, ಹೇಳಿಕೆ ಸ್ಟ್ರಾಂಗ್ ಆಗಿತ್ತು ಅಂದರೆ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕಠಿಣ ಶಿಕ್ಷೆ ಆಗುತ್ತೆ. ಅಂದರೆ ದರ್ ಈಸ್ ನೋ ಚಾನ್ಸ್ ಟು ಎಸ್ಕೇಪ್ ಅಂತೀವಲ್ಲ. ಬರೀ ಕೇವಲ ಒಂದು ಟೆಕ್ನಿಕಲ್ ಎವಿಡೆನ್ಸು ಅಥವಾ ಡಿಜಿಟಲ್ ಎವಿಡೆನ್ಸು ಅಂದರೆ ಅದು ಬೇರೆ ಥರ ಇರುತ್ತೆ. ಬಟ್ ಆದರೆ ಪ್ರತ್ಯಕ್ಷದರ್ಶಿಗಳು, ನನ್ನ ಕಣ್ಣೆದುರ ಇವ್ರು ಬಂದರು, ಇವ್ರು ಹೊಡೆದ್ರು, ನನ್ನ ಎದುರುಗಡೆ ಇವರು ಈ ರೀತಿಯ ಮಾತಾಡಿದ್ರು, ನನ್ನ ಕಣ್ಣೆದುರುಗಡೆ ಇವರು ಈ ರೀತಿಯ ವೆಪನಲ್ಲಿ ಅವ್ರಿಗೆ ಹೊಡೆದ್ರು, ನನ್ನ ಕಣ್ಣೆದ್ರೇ ಇವರೆಲ್ಲ ಸೇರಿ ಅವ್ರನ್ನ ಸಾಯಿಸಿದ್ರು, ನನ್ನ ಕಣ್ಣೆದ್ರೇ ಬಾಡಿ ತೊಗೊಂಡು ಹೋದರು, ಇಂಥ ಗಾಡೀಲಿ ತೊಗೊಂಡು ಹೋದರು, ಗಾಡಿ ತೊಗೊಂಡು ಹೋಗ್ಬೇಕಾದ್ರೆ ಇವರೆಲ್ಲ ಇದ್ದರು, ಅದಾದಮೇಲೆ ಇವ್ರು ಈ ರೀತಿಯ ಹೇಳಿಕೆ ಕೊಟ್ಟರು, ಅಲ್ಲೇ ಇವ್ರು ಈ ರೀತಿ ಹಿಂಗೆ ಹೇಳಿದ್ರು. ಇದನ್ನೆಲ್ಲ ಹೇಳಿದಾಗ ಏನಾಗುತ್ತೆ, ಅದು ಐ ವಿಟ್ನೆಸ್ ಅಂತ ಬಂದಾಗ ಅದು ಆ್ಯಕ್ಚುಲಿ ಕೇಸ್ನಲ್ಲಿ ತುಂಬ ಪ್ರಮುಖವಾಗಿರೋ ಎವಿಡೆನ್ಸ್ ಆಗುತ್ತೆ. ಸದ್ಯಕ್ಕೆ ಸಾಕಷ್ಟು ವಿಷಯಗಳು ಕೇಳಿ ಬರ್ತಾ ಇದೆ. ಏನು ಅಂತ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ ಅಂತ. ಒಂದು ಕೇಸು ಶುರುವಾದಾಗಿಂದ ನಿಮಗೆ ಚಾರ್ಜ್ ಶೀಟ್ ಅಂತ ಸಬ್ಮಿಟ್ ಮಾಡೋಕ್ಕೆ 90 ದಿನಗಳ ಕಾಲ ಇರುತ್ತೆ. ಅಂದರೆ 3 ತಿಂಗಳು ಇರುತ್ತೆ. 3 ತಿಂಗಳು ಒಳಗಡೆ ಪೊಲೀಸರು ಏನು ನಡೆದಿದೆ ಈ ಕೇಸು ಕಂಪ್ಲೀಟ್ ವಿವರವಾಗಿ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಕೇಸು ಕೋರ್ಟಿಗೆ ಬರುತ್ತೆ. ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಸೊ ಆ ಲಾಯರ್ಗಳು ಕೂಡ ನಾವು ಮಾತಾಡ್ತಾ ಇದ್ವಿ. 2 ಕಡೆ ಪ್ರಬಲವಾಗಿರೋ ಲಾಯರ್ಗಳಿದ್ದಾರೆ. ದರ್ಶನ್ ಅವ್ರ ಕಡೆ ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ಒಬ್ಬರು ಲಾಯರ್ ಬಂದಿದ್ದಾರೆ. ಸೊ ಅಲ್ಲಿ ಆ ಒಂದು ವಾದ ವಿವಾದಗಳಾದ ನಂತರ ಶಿಕ್ಷೆ ಏನೇ ಆಗ್ಬೋದು. ಬಟ್ ಆದರೆ 100% ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ. ಬೇಲ್ ಮುಖಾಂತರ ದರ್ಶನ್ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಅಂತ. ಬಟ್ ಆದರೆ ಸದ್ಯಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗೆ ಹೋಗ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಇಲ್ಲಿರುವ ಯಾವ ಅಪರಾಧಿಗಳು ಕೂಡ ಯಾವ ಕಾರಣಕ್ಕೂ ಎಸ್ಕೇಪ್ ಆಗಬಾರ್ದು, ಯಾವುದೇ ಒಂದು ಲೂ ಪಾಯಿಂಟ್ ಬಿಟ್ಕೊಡ್ಬಾರ್ದು. ಇವ್ರು ಏನು ಮಾಡಿದರೆ ಆ ತಪ್ಪನ್ನ ಕಂಪ್ಲೀಟಾಗಿ ಸಾಕ್ಷಿ ಸಮೇತ ನಾವು ಪ್ರೂವ್ ಮಾಡಿ ಚಾರ್ಜ್ ಶೀಟ್ನ ಅಲ್ಲಿ ಹಾಕೋ ಒಂದು ಪ್ರತಿಯೊಂದು ಹೇಳಿಕೆಗಳಿಂದ ಹಿಡಿದು ಸಾಕ್ಷಿಗಳಿಂದ ಹಿಡಿದು ಪ್ರತಿಯೊಂದು ಜಡ್ಜ್ ಮುಂದೆ ಇಟ್ಟಾಗ ಯಾರೇ ವಾದ ಮಾಡಲಿ, ಯಾರು ಏನು ಬೇಕಾದ್ರೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಲಿ, ಬಟ್ ಆದರೆ ಅಪರಾಧಿಗಳಿಗೆ ಶಿಕ್ಷೆ ಖಂಡಿತ ಕೊಡಿಸಲೇಬೇಕು ಅಂತ ಪೊಲೀಸ್ ಇಲಾಖೆ, ಪೊಲೀಸರು ನಿರ್ಧಾರ ಮಾಡ್ದಂಗಿದೆ. ಯಾಕಂದರೆ ಸದ್ಯಕ್ಕೆ ವಾಚ್ಮ್ಯಾನು 164 ಹೇಳಿಕೆನ ಜಡ್ಜ್ ಮುಂದೆ ಕೊಟ್ಟಾಗಿದೆ. ಇನ್ನು 7 ಜನ, ಇನ್ನೇನು ಕೆಲವೇ ದಿನಗಳಲ್ಲಿ 7 ಜನನ ಸಾಕ್ಷಿಗಳನ್ನು ಕೂಡ ಜಡ್ಜ್ ಮುಂದೆ ಕರ್ಕೊಂಡೋಗಿ ಪೊಲೀಸರು ತನಿಖೆ ಎಲ್ಲ ಮುಗಿದ ಮೇಲೆ ಅವರಿಂದ ಕೂಡ 164 ಹೇಳಿಕೆನ ಕೊಡಿಸ್ತಾರೆ. ಎಲ್ಲೋ ಸ್ಟೇಷನಿಗೆ ಕರೆಸಿ ತನಿಖೆ ಮಾಡಿ ಅಲ್ಲೆಲ್ಲ ಒಂದು ಹೇಳಿಕೆ ತೊಗೊಂಡು ಅದನ್ನು ಕೋರ್ಟಲ್ಲಿ ಸಬ್ಮಿಟ್ ಮಾಡೋದೇ ಬೇರೆ, 164 ಹೇಳಿಕೆ ಜಡ್ಜ್ ಮುಂದೆ ಕೂತು ಕೊಡೋದೇ ಬೇರೆ ಆಗಿರುತ್ತೆ. ಅದು ಪ್ರಮುಖವಾದ ಸಾಕ್ಷಿ ಆ್ಯಂಡ್ ಎವಿಡೆನ್ಸ್ ಆಗುತ್ತೆ. ನೋಡೋಣ, ಸದ್ಯಕ್ಕೆ ಬಂದಿರೋ ವಿಷಯ ಮತ್ತು ಮಾಹಿತಿ ಇಷ್ಟು. ಆದರೆ ಇನ್ನೊಂದು ಕಡೆ ಜೈಲಲ್ಲಿ ಈಗ ಸದ್ಯಕ್ಕೆ ಒಬ್ಬೊಬ್ಬರೇ ದರ್ಶನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ಅವರ ಮನೆಯವ್ರು ಹೋಗಿದ್ದರು, ಅದಾದಮೇಲೆ ವಿನೋದ್ ಪ್ರಭಾಕರ್ ಅವರು ಹೋಗಿದ್ದರು. ಅವರು ಕೂಡ ಹೇಳ್ತಾ ಇದ್ರು, ಎಲ್ಲೋ 1 ಸೆಕೆಂಡ್ ಅಷ್ಟೇ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಅನ್ನೋ ಥರ. ಆ್ಯಂಡ್ ಬೇರೆ ವಿಚಾರಗಳೆಲ್ಲೋ ಕೇಳಿದಾಗ ಯಾರೂ ಬರಬೇಡಿ ಮತ್ತೆ ನನ್ನ ನೋಡೋಕ್ಕೆ ಅಂತ ದರ್ಶನ್ ಅವರು ಮನೆಯವ್ರಿಗೂ ಕೂಡ ಹೇಳ್ತಾ ಇದ್ರು ಅನ್ನೋದು.
ಖಂಡಿತವಾಗಿಯೂ ಸದ್ಯದ ಪರಿಸ್ಥಿತಿ ಮತ್ತು ಜೈಲಿನಲ್ಲಿ ಇರಬೇಕಾದ್ರೆ ಅವ್ರಿಗೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿರುತ್ತೆ, ರಿಯಲೈಸೇಷನ್ ಆಗ್ತಾ ಇರುತ್ತೆ, ಪಶ್ಚಾತ್ತಾಪ ಅಂತ ಇರುತ್ತೆ, ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನೋಡಿದಾಗ ಅವ್ರನ್ನ ಆ ಸ್ಥಾನದಲ್ಲಿ ಅಥವಾ ಮತ್ತೆ ಜೈಲಲ್ಲಿ ನೋಡೋಕ್ಕೆ ಯಾರೂ ಇಷ್ಟಪಟ್ಟಿರಲಿಲ್ಲ, ಬಯಸಿರಲಿಲ್ಲ. ಹೀಗಾಗೋಗಿದೆ. ಬಟ್ ನೋಡೋಣ ಮುಂದೆ ಪೊಲೀಸರು ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ಇನ್ನು ಉಳಿದಿರೋ ಸಾಕ್ಷಿಗಳು ಏನು ಹೇಳಿಕೆ ಕೊಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ, ಅದಾದಮೇಲೆ ಏನು ತೀರ್ಪು ಬರುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ಮುಂದೆ ಕಾದು ನೋಡೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.